ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫುಡ್ ಜಂಕ್ಷನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಮನೆಯಲ್ಲೇ ಸುಲಭವಾಗಿ ಬೆಣ್ಣೆಯನ್ನು ಹೇಗೆ ಮಾಡುವುದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಹಾಗಿದ್ರೆ ಮಾಡೋ ವಿಧಾನ ತಿಳಿದುಕೊಳ್ಳಿ. ತುಂಬಾ ಈಸಿ ಮೆಥಡ್ನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಹಾಗಿದ್ರೆ ಮಾಡೋ ವಿಧಾನ ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ಹಾಲ್ ಮೇಲೆ ಬಂದಿರುವಂಥ ಕೆನೆಯನ್ನು ಸ್ಪೂನ್ನ ಸಹಾಯದಿಂದ ಈ ರೀತಿಯಾಗಿ ತೆಗೆದುಕೊಳ್ಬೇಕು. ನೋಡಿ ಫ್ರೆಂಡ್ಸ್, ನಾನು ಹಾಲಿನ ಮೇಲಿರುವ ಕೆನೆಯನ್ನು ತೆಗೆದು 10 ದಿನದವರೆಗೆ ಇದನ್ನು ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಕೆನೆಯಿಂದ ಮನೆಯಲ್ಲೇ ಸುಲಭವಾಗಿ ಹೇಗೆ ಬೆಣ್ಣೆ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ಮೊದಲಿಗೆ ಮಿಕ್ಸಿ ಜಾರನ್ನು ತೆಗೆದುಕೊಂಡು ಸ್ವಲ್ಪನೇ ಕೆನೆಯನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ನಂತರ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಬೆಣ್ಣೆ ಬಂದಿರುತ್ತೆ. ಇವಾಗ ನಾನು ಇದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ಹೀಗೆ ಉಳಿದ ಇನ್ನೂ ಕೆನೆಯನ್ನು ಈ ರೀತಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬೆಣ್ಣೆ ಬರ್ತಾ ಇದೆ ಅಂತ. ಮನೆಯಲ್ಲೇ ಈ ರೀತಿಯಾಗಿ ಮಾಡೋದ್ರಿಂದ ತುಂಬಾ ಫ್ರೆಶ್ ಆದ ಬೆಣ್ಣೆ ಸಿಗುತ್ತೆ. ಮಾಡೋ ವಿಧಾನ ಕೂಡ ತುಂಬಾ ಸಿಂಪಲ್ ಆಗಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಸ್ವಲ್ಪನೂ ಸ್ಮೆಲ್ ಇಲ್ಲ, ಎಷ್ಟು ಫ್ರೆಶ್ ಆಗಿ ಬೆಣ್ಣೆ ಬಂದಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲೇ ಸುಲಭವಾಗಿ ಬೆಣ್ಣೆಯನ್ನು ಹೇಗೆ ಮಾಡುವುದು ಅಂತ. ನೋಡಿ ಫ್ರೆಂಡ್ಸ್, 10 ದಿನದವರೆಗಿನ ಕೆನೆಯನ್ನು ಈ ರೀತಿಯಾಗಿ ನಾನು ಬೆಣ್ಣೆಯನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಇವಾಗ ಸ್ವಲ್ಪ ಬಿಸಿನೀರಿಗೆ ಕೈಯನ್ನು ಅದ್ದಿ ಈ ರೀತಿಯಾಗಿ ಬೆಣ್ಣೆಯನ್ನು ರೌಂಡ್ ಶೇಪ್ನಲ್ಲಿ ಮಾಡಿಟ್ಕೊಳ್ಳಿ. ಏಕೆಂದರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಬೆಣ್ಣೆಯನ್ನು ತೆಗೆದುಕೊಳ್ಳೋದು ತುಂಬಾ ಸುಲಭವಾಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತ. ಫ್ರೆಂಡ್ಸ್, ನಾವು ಹೊರಗಡೆ ಇರುವ ಬೆಣ್ಣೆಯನ್ನು ತರುವುದಕ್ಕಿಂತಲೂ ಮನೆಯಲ್ಲೇ ಸುಲಭವಾಗಿ ಈ ವಿಧಾನದಲ್ಲಿ ಬೆಣ್ಣೆಯನ್ನು ಮಾಡಿಕೊಳ್ಬೇಕು. ತುಂಬಾ ಈಸಿಯಾಗಿದೆ. ಇವಾಗ ನಾನು ಬೆಣ್ಣೆಯನ್ನು ಒಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಫ್ರೆಶ್ ಆದ ಬೆಣ್ಣೆ ಬಂದಿದೆ ಅಂತ. ಸ್ವಲ್ಪನೂ ಸ್ಮೆಲ್ ಇಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ಯಾರಿಗೆಲ್ಲ ಬೆಣ್ಣೆಯನ್ನು ಮಾಡೋದು ಕಷ್ಟ ಅನ್ನೋರು ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ. ತುಂಬಾ ಈಸಿಯಾಗಿ ಬರುತ್ತೆ. ಫ್ರೆಂಡ್ಸ್, ಇವಾಗ ನಾನು ಬೆಣ್ಣೆಯಲ್ಲಿ ಬಂದಿರುವ ಮಜ್ಜಿಗೆಯನ್ನು ಈ ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ಏಕೆಂದರೆ ಈಗ ನಾನು ಬೆಣ್ಣೆಯನ್ನು ಹೇಗೆ ಕಾಯಿಸುವುದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಬೆಣ್ಣೆಯನ್ನು ಕಾಯಲು ಇಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಸ್ವಲ್ಪನೇ ಹೇಗೆ ಬೆಣ್ಣೆ ಕರಗ್ತಾ ಇದೆ. ಸ್ಪೂನ್ನ ಸಹಾಯದಿಂದ ಈ ರೀತಿಯಾಗಿ ಸ್ವಲ್ಪ ತಿರುಗಿಸಿಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ಸ್ವಲ್ಪನೇ ಕುದಿ ಬರ್ತಾ ಇದೆ. ಫ್ರೆಂಡ್ಸ್, ತುಪ್ಪವನ್ನು ಮಾಡೋದು ಕೂಡ ತುಂಬಾ ಸರಳವಾಗಿದೆ. ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ತುಪ್ಪನ ಎಲ್ಲರ ಮನೆಯಲ್ಲಿಯೂ ಕಾಸ್ತಾರೆ, ಎಲ್ಲರಿಗೂ ಕೂಡ ಬರುತ್ತೆ. ಆದರೆ ತುಪ್ಪ ಮರುಳಾಗಿ ಬರಬೇಕು ಅಂದರೆ ನಾ ಹೇಳಿರೋ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಫ್ರೆಂಡ್ಸ್, ಇವಾಗ ಇದು ಕುದಿ ಬರ್ತಾ ಇದೆ. ಹೀಗೆ ಇನ್ನೊಂದು ಸ್ವಲ್ಪ ಕುದಿಸ್ಕೊಳ್ಬೇಕು. ಫ್ರೆಂಡ್ಸ್, ತುಪ್ಪನ ಕಾಯಿಸ್ಕೋಬೇಕಾದ್ರೆ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಕಾಯಿಸಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ತುಪ್ಪನ ಕಾಯಿಸೋದ್ರಿಂದ ತುಪ್ಪ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಇದು 10 ನಿಮಿಷ ಟೈಮ್ ತೆಗೆದುಕೊಳ್ಳುತ್ತೆ. ನೋಡಿ, ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ. ಈ ರೀತಿಯಾಗಿ ಕಡಿಮೆ ಉರಿನಲ್ಲಿ ತುಪ್ಪನ ಕಾಯಿಸೋದ್ರಿಂದ ಸ್ಮೆಲ್ಲು ಕೂಡ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಯಾರಿಗೆಲ್ಲ ಮರಳಾಗಿ ತುಪ್ಪ ಕಾಯಿಸೋಕ್ಕೆ ಬರೋದಿಲ್ವೋ ಈ ನನ್ನ ಟಿಪ್ಸನ್ನು ಫಾಲೋ ಮಾಡಿ. ಖಂಡಿತ ನಿಮಗೆ ಮರಳಾಗಿ ತುಪ್ಪ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಈ ರೀತಿಯಾಗಿ ತುಪ್ಪ ಬಂದರೆ ಇದನ್ನು ಜಾಸ್ತಿ ದಿನದವರೆಗೂ ಸ್ಟೋರ್ ಮಾಡಿಟ್ಕೊಳ್ಬೋದು. ಹೈ ಫ್ಲೇಮ್ನಲ್ಲಿ ತುಪ್ಪನ ಕಾಯಿಸೋದ್ರಿಂದ ತುಪ್ಪ ಬೇಗ ಹಾಳಾಗುತ್ತೆ. ಹಾಗೆ ಕೂಡ ಸ್ಮೆಲ್ಲು ಕೂಡ ಬರುತ್ತೆ. ಅದಕ್ಕೆ ನಾನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಕಾಯಿಸ್ತಾ ಇದ್ದೇನೆ.
ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಬಬಲ್ಸ್ ಬಂದರೆ ತುಪ್ಪ ರೆಡಿ ಆಗಿದೆ ಅಂತ ಅರ್ಥ. ಇವಾಗ ನಾನು ತಿನ್ನುವ ಎಲೆಯನ್ನು ಹಾಕಿಕೊಳ್ತಾ ಇದ್ದೇನೆ, ಏಕೆಂದರೆ ತುಪ್ಪ ಬೇಗ ಕೆಡುವುದಿಲ್ಲ, ತುಪ್ಪ ಚೆನ್ನಾಗಿ ಬರುತ್ತೆ ಅಂತ ಹಾಕಿಕೊಳ್ತಾ ಇದ್ದೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲೇ ಸುಲಭವಾಗಿ ಕಡಿಮೆ ಸಮಯದಲ್ಲಿ ತುಪ್ಪವನ್ನು ಹೇಗೆ ರೆಡಿ ಮಾಡಿಕೊಳ್ಳೋದು ಅಂತ. ಫ್ರೆಂಡ್ಸ್, ಇದನ್ನು 15 ನಿಮಿಷ ಆರಲು ಬಿಡಬೇಕು. ನಂತರ ಇದನ್ನು ಕಾಜಿನ ಬಾಟಲ್ಗೆ ನಾನು ತುಪ್ಪನ ಹಾಕಿಕೊಳ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಕಲರು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮನೆಯಲ್ಲೇ ಈಸಿಯಾಗಿ ನಾವು ತುಪ್ಪನ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನೀವು ಕೂಡ ಖಂಡಿತ ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಯಾವುದೇ ಒಂದು ಕಾರಣಕ್ಕೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ಈ ರೀತಿಯಾಗಿ ಮರಳಾಗಿ ತುಪ್ಪ ಬರಬೇಕು ಅಂದರೆ ಇದನ್ನು 6 ಗಂಟೆ ಬಿಡಬೇಕು. ನೋಡಿ ಫ್ರೆಂಡ್ಸ್, 6 ಗಂಟೆ ನಂತರ ತುಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫ್ರೆಂಡ್ಸ್, ಇವಾಗ ನಾನು ನಿಮಗೆ ತುಪ್ಪ ಹೇಗೆ ಬಂದಿದೆ ಅಂತ ಸ್ಪೂನ್ನಲ್ಲಿ ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಮರಳಾಗಿ ಬಂದಿದೆ ಅಂತ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನೀವು ಕೂಡ ನಾ ಹೇಳಿರೋ ಟಿಪ್ಸನ್ನು ಫಾಲೋ ಮಾಡಿ ಇದೇ ಥರ ತುಪ್ಪ ಬರುತ್ತೆ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.